ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕೋರ್ಟಲ್ಲಿ ಹಿಯರಿಂಗ್ ಶುರು ಆಗುತ್ತೆ. ಜಡ್ಜ್ ಬರ್ತಾರೆ. JP ಯು ವಿಲ್ ಪ್ರೊಸೀಡ್ ಅಂತಾರೆ. ಥ್ಯಾಂಕ್ ಯು ಯುವರ್ ಆನರ್ ಅಂತಾರೆ JP. ಯುವರ್ ಆನರ್, ಇವರು ಸಿತಾರಾ ದೇವಿಯವರು. ಅವ್ರು ಬೇರೆ ಯಾರೂ ಅಲ್ಲ, ಅವರು ವಿಕ್ರಮ್ ಭೂಪತಿಯವರ ತಾಯಿ, ಅಂದರೆ MLA ಶಕ್ತಿ ಪ್ರಸಾದ್ ಭೂಪತಿಯವರ ಹೆಂಡತಿ. ಅವ್ರು ಯಾಕೆ ಇಲ್ಲಿ ನಿಂತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಏನು ಮಾಡೋದು ಯುವರ್ ಆನರ್? ನಮ್ಮ ಅಪೋನೆಂಟ್ ಲಾಯರ್ ಭಾರ್ಗವಿಗೆ ದಿನಕ್ಕೊಬ್ಬರ ಮೇಲೆ ಅನುಮಾನ ಬರುತ್ತೆ. ಅವರನ್ನು ಅರೆಸ್ಟ್ ಮಾಡಿಸ್ತಾರೆ, ಇಲ್ಲಿ ತಂದು ನಿಲ್ಲಿಸ್ತಾರೆ. ಸಮಾಜದಲ್ಲಿ ಅವ್ರು ಎಂಥ ಸ್ಥಾನದಲ್ಲಿದ್ದಾರೆ, ಅವ್ರು ಎಂಥ ಗಣ್ಯ ವ್ಯಕ್ತಿಗಳು, ಹೀಗೆ ಅವ್ರ ಮೇಲೆ ಆರೋಪ ಮಾಡೋದ್ರಿಂದ ಅವ್ರ ಮಾನ ಹಾನಿಯಾಗುತ್ತೆ ಅಂತ ಯೋಚನೆನೂ ಮಾಡಲ್ಲ ಯುವರ್ ಆನರ್. ವಿಪರ್ಯಾಸ ಏನು ಅಂದರೆ, ಜವಾಬ್ದಾರಿಯುತ ಜಾಗದಲ್ಲಿ ಕೂತಿರೋ ಇವರೇ ಹೀಗೆ ಮಾಡಿದರೆ ಬೇಜಾರಾಗುತ್ತೆ ಯುವರ್ ಆನರ್. ಹಿಂದಿನ ಹಿಯರಿಂಗನ್ನು ವಿಕ್ರಮ್ ಭೂಪತಿ ಕೊಲೆ ಮಾಡಿದ್ರು ಅಂತ ಹೇಳಿದರು. ಇವತ್ತು ವಿಕ್ರಮ್ ಭೂಪತಿ ಕೊಲೆ ಮಾಡಿಲ್ಲ, ಅವನ ತಾಯಿ ಕೊಲೆ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ನಮ್ಮ ಅಪೋನೆಂಟ್ ಲಾಯರ್ ಭಾರ್ಗವಿಗೆ ಈ ಕೋರ್ಟು ಕಾನೂನು ಅಂದರೆ ಒಂದು ಆಟ ಆಗಿಬಿಟ್ಟಿದೆ ಯುವರ್ ಆನರ್ ಅಂತಾರೆ JP. ಆಬ್ಜೆಕ್ಷನ್ ಯುವರ್ ಆನರ್, ಸಾಕ್ಷಿ ಇರೋದ್ರಿಂದಲೇ ಅಪ್ಲಿಕೇಶನ್ ಹಾಕಿರೋದು ಅಂತಾಳೆ ಭಾರ್ಗವಿ. ಮೊದಲು ಅವರಿಗೆ ಮಾತಾಡೋಕೆ ಬಿಡಮ್ಮ. ಅಬ್ಜೆಕ್ಷನ್ ಓವರ್ ರೂಲ್ಡ್ ಅಂತಾರೆ ಜಡ್ಜ್. ಯುವರ್ ಆನರ್, ನಾನು ಅವತ್ತು ಹೇಳಿದ್ದು ಅಷ್ಟೇ, ಇವತ್ತು ಹೇಳ್ತಿರೋದು ಅಷ್ಟೇ. ಇದು ಒಂದು ಬೋಗಸ್ ಕೇಸ್. ನಮ್ಮ ಅಪೋನೆಂಟ್ ಲಾಯರ್ ಭಾರ್ಗವಿಗೆ ಶಕ್ತಿ ಪ್ರಸಾದ್ ಭೂಪತಿಯವರ ಮೇಲೆ ವೈಯಕ್ತಿಕ ದ್ವೇಷ ಇರೋದ್ರಿಂದ ಈ ತರಹ ಸುಳ್ಳು ಆರೋಪ ಮಾಡಿ ಈ ಥರ ಹಿಂಸೆ ಕೊಡ್ತಿದ್ದಾರೆ. ಇದನ್ನು ಸಬ್ಸ್ಟಾನ್ಸಿಯೇಟ್ ಮಾಡೋಕ್ಕೆ ನಾನು ಕೆಲವೊಂದು ಡಾಕ್ಯುಮೆಂಟ್ಸ್ನ ಕೊಡ್ತಿದ್ದೀನಿ. ಈ ಪೆನ್ ಡ್ರೈವ್ನಲ್ಲಿರೋ ವಿಡಿಯೋನ ನೀವು ನೋಡಬೇಕು ಅಂತ ಕೇಳ್ಕೊತಿದ್ದೀನಿ ಯುವರ್ ಆನರ್ ಅಂತಾರೆ JP. ವಿಡಿಯೋನ ಜಡ್ಜ್ ನೋಡ್ತಾರೆ. ಮೊನ್ನೆ ಭಾರ್ಗವಿಯವ್ರು ತೋರಿಸಿದ್ದು CCTV ಫುಟೇಜ್ ಅಲ್ವಾ ಇದು ಅಂತಾರೆ ಜಡ್ಜ್. ಹೌದು ಯುವರ್ ಆನರ್, ಅದೇ ಫುಟೇಜ್. ಅವತ್ತು ನಾವು ಸಂಧ್ಯಾಳ ಹಿಂದೆ ವಿಕ್ಕಿ ಹೋಗಿದ್ದನ್ನು ಗಮನಿಸಿದ್ವಿ. ಆದರೆ ಇವತ್ತು ವಿಕ್ಕಿ ನಡಿಗೆ ಬಗ್ಗೆ ನೀವು ಮುಖ್ಯವಾಗಿ ಗಮನ ಕೊಡಬೇಕು ಅಂತ ನಿಮ್ಮನ್ನು ಕೇಳ್ಕೊತಿದ್ದೀನಿ. ನೀವು ವಿಡಿಯೋದಲ್ಲಿ ನೋಟಿಸ್ ಮಾಡಿದ ಹಾಗೆ ಸಂಧ್ಯಾ ವೇಗವಾಗಿ ನಡ್ಕೊಂಡು ಹೋಗ್ತಿದ್ರೆ ವಿಕ್ಕಿ ಅವಳ ಹಿಂದೆ ತೂರಾಡ್ಕೊಂಡು ಹೋಗ್ತಿದ್ದಾನೆ. ಇದು ಯಾಕೆ ಅಂದರೆ ಅವತ್ತು ವಿಕ್ಕಿ ಕುಡ್ದ ಮತ್ತಲ್ಲಿ ಹೀಗೆ ತೂರಾಡ್ಕೊಂಡು ಅವಳ ಮೇಲೆ ಅತ್ಯಾಚಾರ ಮಾಡಿ ಅವಳನ್ನು ಕೊಲೆ ಮಾಡೋಕ್ಕೆ ಸಾಧ್ಯನಾ ಯುವರ್ ಆನರ್ ಅಂತಾರೆ JP. ಈಚೆ ಅರ್ಜುನ್ ಶ್ರೀಮಂತನ ಹತ್ರ, ನಾನು ಕ್ಷಮೆ ಕೇಳಿದ್ರು ಮಾವಂಗೆ ನನ್ನ ಮೇಲೆ ಕೋಪನೇ ಇಳಿತಿಲ್ವಲ್ಲ ಮಾವ ಅಂತಾನೆ. ಅದು ಹೆಂಗೋ ಇಳಿಯುತ್ತೆ, 24 ವರ್ಷ ಸಾಕಿ ಬೆಳೆಸಿರೋ ಮಗಳ ಅವಳ ಎದುರಿಗೆ ನೀನು ಬಾಯಿಗೆ ಬಂದ ಹಾಗೆ ಬೈದರೆ ಬೇಜಾರಾಗದೇ ಇರುತ್ತಾ? ಅದು ಅಲ್ಲದೆ ಭಾವನಿಗೂ ಅವರಿಗೂ ಹಳೆ ಲೆಕ್ಕಾಚಾರ ಬೇರೆ ಇತ್ತು. ಭಾವನಿಂದ ಅವರಿಗೆ ತೊಂದರೆ ಆಗಿದೆ ಅಂತ ಬೇರೆ ಹೇಳ್ತಿದ್ಯಾ. ನೀನು ನೋಡಿದರೆ ಬಾಯಿಗೆ ಬಂದ ಹಾಗೆ ಬೈದು ರೇಗಾಡಿದರೆ ಅವರಿಗೆ ಭಯ ಆಗದೆ ಇರುತ್ತಾ? ನೊಂದಿರೋ ಜೀವ ಕಣೋ, ಮಗಳ ಜೀವನದ ಬಗ್ಗೆ ಅವರಿಗೆ ಅನುಕಂಪ ಇರಲ್ವಾ? ಅದಕ್ಕೆ ಬಾಯಿಗೆ ಬಂದ ಹಾಗೆ ಬೈತಿರ್ತಾರೆ ಅಂತಾನೆ ಶ್ರೀಮಂತ. ಇದನ್ನು ಸರಿ ಮಾಡೋಕ್ಕೆ ಆಗಲ್ವಾ ಅಂತಾನೆ ಅರ್ಜುನ್. ಆಗತ್ತೆ ಅಳಿಮಯ್ಯ. ಈಗ ನೋಡು, 2 ದಿನದ ಹಿಂದೆ ಭಾರ್ಗವಿ ಬಗ್ಗೆ ನಿನಗೆ ತಪ್ಪಭಿಪ್ರಾಯ ಇತ್ತು, ಆದರೆ ಈಗ ಅವಳು ಏನು ಅಂತ ಅರ್ಥ ಆಗಿದೆ ತಾನೆ. ಇವತ್ತು ಭಾರ್ಗವಿ ಕೋರ್ಟಲ್ಲಿ ಗೆಲ್ತಾಳೆ. ನೀನು ಅವಳಿಗೆ ಎಷ್ಟು ಸಹಾಯ ಮಾಡಿದ್ಯಾ ಅಂತ ಅವನಿಗೆ ಅರ್ಥ ಆಗುತ್ತೆ. ಆಗ ಎಲ್ಲ ಸರಿ ಹೋಗುತ್ತೆ ಬಿಡು, ಮೊದಲಿನ ಥರ ಅಂತಾನೆ ಶ್ರೀಮಂತ. ನೀನು ಹೇಳಿದ ಹಾಗೆ ಆದರೆ ಅಷ್ಟೇ ಸಾಕು ಮಾವ ಅಂತಾನೆ ಅರ್ಜುನ್. ಅಳಿಮಯ್ಯ, ನನಗೊಂದು ಡೌಟು, ನಿಮ್ಮ ಅತ್ತಿಗೆ ನಿಜವಾಗ್ಲೂ ಒಳ್ಳೆಯವಳ ಅಂತಾನೆ ಶ್ರೀಮಂತ. ಮಾವ ಯಾಕೆ ಹೀಗೆ ಕೇಳ್ತಿದ್ಯಾ ಅಂತಾನೆ ಅರ್ಜುನ್. ಅಳಿಮಯ್ಯ, ಅವರಿಬ್ಬರು ಅಕ್ಕ ತಂಗಿನೇ, ಆದರೆ ಎರಡೂ ಮನೆಯವರು ಒಂದಾಗಲಿ ಅನ್ನೋದು ಭಾರ್ಗವಿಗೆ ಇರೋ ಕಾಳಜಿ. ಬೃಂದಂಗೆ ಯಾಕಿಲ್ಲ ಅಂತಾನೆ ಶ್ರೀಮಂತ. ಈಚೆ JP, ಅವತ್ತು ನಡೆದಿದ್ದು ಇಷ್ಟು. ಎಂದಿನಂತೆ ಸಂಧ್ಯಾ ವಿಕ್ಕಿನ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಅವನಿಂದ ದುಡ್ಡು ಹೊಡೆಯೋಕ್ಕೆ ಬಂದಳು. ಅವಳಷ್ಟೇ ಅಲ್ಲ, ಅವಳ ಟೀಮ್ ಮೆಂಬರ್ಸ್ ಸ್ಫಟಿಕ ಅನ್ನೋ ಹುಡುಗಿನ ಕರ್ಕೊಂಡು ಬಂದಿದ್ಲು. ಇವಳು ಮಾನಸಿಕ ಒತ್ತಡನ ತಡ್ಕೊಳ್ಳೋಕ್ಕಾಗದೆ ವಿಕ್ಕಿ ಆಕ್ರೋಶಗೊಂಡು ಅವಳನ್ನು ಫಾಲೋ ಮಾಡ್ಕೊಂಡೋದ. ಅದು ಆ CCTV ಫುಟೇಜಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಸ್ವಲ್ಪ ದೂರ ಅವಳು ಹಿಂದೆನೇ ಹೋದ್ಮೇಲೆ ಸಂಧ್ಯಾ ಎಸ್ಕೇಪ್ ಆದ್ಲು. ಅಲ್ಲಿಂದ ನೇರವಾಗಿ ವಿಕ್ಕಿ ಮನೆಗೆ ಹೋದ, ಮತ್ತೆ ಹಿಯರಿಂಗ್ಗೆ ಅಂತ ಕೋರ್ಟ್ಗೆ ಬಂದ ಯುವರ್ ಆನರ್. ಇನ್ನು ಸಿತಾರಾ ದೇವಿಯವ್ರ ಬಗ್ಗೆ, ಅವರು ಮೊಬೈಲ್ ಫೋನು ಸಿಗ್ನಲ್ ಕೂಡ ಮನೆ ಹತ್ರ ಇದ್ದ ಟವರ್ ವ್ಯಾಪ್ತಿಯಲ್ಲಿತ್ತು ಅಂತ ನಿಮಗೆ ಆಗಲೇ ನಾನು ಡಾಕ್ಯುಮೆಂಟ್ಸ್ನ ಕೊಟ್ಟಿದ್ದೀನಿ ಯುವರ್ ಆನರ್. ಸಿತಾರಾ ದೇವಿಯವರು ಒಬ್ಬ ಮುಗ್ಧ ಗೃಹಿಣಿ. ಅಪೋನೆಂಟ್ ಲಾಯರ್ ಒಂದು ಹೆಣ್ಣಾಗಿ ಅವ್ರ ತಾಯಿ ವಯಸ್ಸಿನ ಒಬ್ಬ ಹೆಂಗಸಿನ ಮೇಲೆ ಹೀಗೆ ಆರೋಪ ಮಾಡೋದು ಖಂಡಿತ ಸರಿ ಇಲ್ಲ ಯುವರ್ ಆನರ್. ಅವ್ರ ವ್ಯಕ್ತಿಗೆ ಅವರು ಕೊಡ್ತಾ ಇರೋ ಗೌರವ ನೋಡಿ ತುಂಬ ಬೇಜಾರಾಗ್ತಿದೆ ಯುವರ್ ಆನರ್. ಈ ಸಿಟಿನಲ್ಲಿ ಏನೇ ಕ್ರೈಮ್ ನಡೆದ್ರು ಅದಕ್ಕೆ ಕಾರಣ ನನ್ನ ಕಕ್ಷಿದಾರ ವಿಕ್ರಮ್ ಭೂಪತಿ ಅನ್ನೋದು ಎಲ್ಲಿಯ ನ್ಯಾಯ ಯುವರ್ ಆನರ್? ಅಪೋನೆಂಟ್ ಲಾಯರ್ ಅದೇ ಭಾವನೆಯಲ್ಲಿ ಇದ್ದಾರೆ. ಅವ್ರ ಮೇಲೆ ಸುಳ್ಳು ಆರೋಪ ಮಾಡಿ ಅವ್ರ ತಂದೆ ತಾಯಿ ಕುಟುಂಬದವರಿಗೆಲ್ಲ ಹಿಂಸೆ ಕೊಡೋದು ಖಂಡಿತ ಸರಿ ಇಲ್ಲ ಯುವರ್ ಆನರ್. ಹಾಗಾಗಿ ಈ ಕೂಡಲೇ ವಿಕ್ರಮ್ ಭೂಪತಿ ಮತ್ತು ಸಿತಾರಾ ದೇವಿಯವರ ನಿರ್ದೋಷಿಗಳು ಅಂತ ತೀರ್ಮಾನ ಮಾಡಿ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊತೀನಿ. ಮತ್ತು ಕೋರ್ಟಿನ ಸಮಯ ವ್ಯರ್ಥ ಮಾಡಿ ತಮ್ಮ ಸ್ವಾರ್ಥಕ್ಕೋಸ್ಕರ ಕಾನೂನನ್ನು ದುರುಪಯೋಗ ಪಡಿಸ್ಕೊಂಡಿದ್ದ ಭಾರ್ಗವಿಯವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನಿಮ್ಮನ್ನು ಕೇಳ್ಕೊತೀನಿ. ದಟ್ಸ್ ಆಲ್ ಯುವರ್ ಆನರ್ ಅಂತ JP ಭಾರ್ಗವಿನೇ ನೋಡ್ತಾ ಹೋಗಿ ಕೂತ್ಕೊಂಡು ಸ್ಮೈಲ್ ಮಾಡ್ತಾರೆ.
ಈಚೆ ಶ್ರೀಮಂತ, ಅದು ಅಲ್ಲದೆ ಭಾರ್ಗವಿ ಕಂಡ್ರೆ ವಿಚಿತ್ರವಾಗಿ ಆಡೋದು ಬೈಯೋದನ್ನು ನಾನೇ ನೋಡಿದ್ದೀನಿ. ಭಾರ್ಗವಿ ಕಂಡ್ರೆ ಒಂದು ನಮೂನಿ ಮಾಡ್ತಾಳಪ್ಪ ಅಂತಾನೆ. ಚೇಚೆ, ನೀನು ತಪ್ಪು ತಿಳ್ಕೊಂಡಿದ್ಯಾ ಮಾವ. ಸ್ವಂತ ಅಕ್ಕ ತಂಗಿ ಅಂದಮೇಲೆ ಕೋಪ ಮುನ್ಸು ಎಲ್ಲ ಇರುತ್ತಲ್ವಾ. ಅಷ್ಟಕ್ಕೂ ನಮ್ಮ ಪ್ರೀತಿಗೆ ಸಹಾಯ ಮಾಡಿದ್ದೆ ನಮ್ಮ ಅತ್ತಿಗೆ ಮಾವ ಅಂತಾನೆ ಅರ್ಜುನ್. ನಿನಗೆ ಹೆಂಗಪ್ಪ ಅರ್ಥ ಮಾಡಿಸ್ಲಿ. ನಿಮ್ಮ ಬಗ್ಗೆ ಅಷ್ಟೊಂದು ಕಾಳಜಿ ಇರೋರು ನಿಜ ಆಗಿದ್ರೆ ಈ ಕೇಸಲ್ಲಿ ಭಾರ್ಗವಿ ಪರ ಯಾಕೆ ನಿಲ್ತಿಲ್ಲ ಅಂತಾನೆ ಶ್ರೀಮಂತ. ಅತ್ತಿಗೆಗೆ ಭಾರ್ಗವಿ ಮೇಲೆ ಎಷ್ಟು ಪ್ರೀತಿ ಇದೆಯೋ ಡ್ಯಾಡ್ ಮೇಲೆ ಅಷ್ಟೇ ಗೌರವ ಭಯ ಎಲ್ಲ ಇದೆ, ಅದಕ್ಕೆ ಸುಮ್ಮನಿದ್ದಾರೆ ಅಷ್ಟೇ ಅಂತಾನೆ ಅರ್ಜುನ್. ಯಾಕೆ ನಿನಗೆ ನಿನ್ನಪ್ಪನ ಮೇಲೆ ಪ್ರೀತಿ ಕಾಳಜಿ ಗೌರವ ಇಲ್ವಾ? ಸುಮ್ಮನೆ ಕತೆ ಹೊಡಿಬೇಡ ಅಳಿಮಯ್ಯ. ಅವಳಿಗೆ ನಿಜವಾಗ್ಲೂ ಕಾಳಜಿ ಇರೋದಾಗಿದ್ರೆ ಇವತ್ತು ಕೋರ್ಟಿಗೆ ಬರಬೇಕಾಗಿತ್ತಲ್ವಾ. ಅದು ಅಲ್ಲದೆ ಅಳಿಮಯ್ಯ, ಅವಳು ಮುಖ ನೋಡಿದರೆ ಒಬ್ಬೊಬ್ಬರ ಹತ್ರ ಒಂದೊಂದು ರೀತಿ ಮಾತಾಡೋ ಉಸಿರು ಹಳ್ಳಿ ಥರ ಅನಿಸ್ತಿದೆ. ಮನೆಯಲ್ಲಿ ಆಗ್ತಾ ಇರೋ ಗಲಾಟೆಗೂ ಮುಖ್ಯವಾಗಿ ನಿನ್ನ ಮತ್ತೆ ಭಾರ್ಗವಿ ಮಧ್ಯೆ ಆಗ್ತಾ ಇರೋ ಮನಸ್ತಾಪಕ್ಕೆ ಇವಳೇ ಕಾರಣ ಅಂತ ನನ್ನ ಮನಸ್ಸು ಹೇಳ್ತಿದೆ ಅಂತಾನೆ ಶ್ರೀಮಂತ. ಸುಮ್ಮನೆ ಇಲ್ಲದೆ ಇರೋ ಅಪವಾದನ ಹೊರಿಸ್ಬೇಡ ಅಂತಾನೆ ಅರ್ಜುನ್. ಶ್ರೀಮಂತನ ಮಾತನ್ನು ಸೂಕ್ಷ್ಮವಾಗಿ ಯೋಚನೆ ಮಾಡು, ಇಲ್ಲ ಅಂದರೆ ನಿನ್ನ ಸಂಸಾರನ ಹಾಳು ಮಾಡ್ತಾರೆ ಅಂತಾನೆ ಶ್ರೀಮಂತ. ಈಚೆ JP ಅಸಿಸ್ಟೆಂಟ್, ಏನು ಸರ್ ಬೃಂದಾ ಮೇಡಮ್ ಇನ್ನೂ ಬಂದಿಲ್ವಲ್ಲ ಸರ್ ಅಂತಾನೆ. ಕೋರ್ಟ್ಗೆ ಬಂದು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಬಡಾಯಿ ಕೊಚ್ಕೊಂಡ್ಲು. ಈಗ ನೋಡಿದರೆ ಇನ್ನೂ ಬಂದಿಲ್ಲ. ಹೆಣ್ಮಕ್ಳನ್ನ ನಂಬಾರ್ದು ಅಂತಾರೆ JP. ಸರ್, ಅವಳ ಹತ್ರ ಸಾಕ್ಷಿ ಇದೆಯಾ ಅಥವಾ ಭಾರ್ಗವಿ ಜೊತೆ ಸೇರಿಕೊಂಡು ನಿಮ್ಮನ್ನೇನಾದರೂ ಯಾಮರ್ಸೋ ಪ್ಲ್ಯಾನಾ ಅಂತಾನೆ ಅಸಿಸ್ಟೆಂಟ್. ಶಾಕ್ನಿಂದ JP ನೋಡ್ತಾರೆ. ಇದೇನಮ್ಮ ಭಾರ್ಗವಿ, ಅವತ್ತು ಅಷ್ಟೊಂದು ವಾದ ಮಾಡಿ ವಿಕ್ಕಿನೇ ಕೊಲೆಗಾರ ಅಂತ ಸಾಕ್ಷಿಗಳನ್ನು ಕೊಟ್ಟೆ. ಇನ್ನೇನು ಫೈನಲ್ ಜಡ್ಜ್ಮೆಂಟ್ ಆಗೋ ಟೈಮಲ್ಲಿ ವಿಕ್ಕಿ ಕೊಲೆನೇ ಮಾಡಿಲ್ಲ, ಅವನ ತಾಯಿ ಕೊಲೆಗಾರ್ತಿ ಅಂತ ಹೊಸ ಕತೆ ಹೇಳ್ತಿದ್ಯಲ್ಲ. ಕೋರ್ಟಲ್ಲಿ ಕಟ್ಟುಕತೆಗಳಿಗೆ ಜಾಗ ಇಲ್ಲ, ನೆನ್ಪಿಟ್ಕೊಳ್ಳಿ ಅಂತಾರೆ ಜಡ್ಜ್. ಆಗ ಭಾರ್ಗವಿ ಮುಂದೆ ಬಂದು, ಯುವರ್ ಆನರ್, ಆಗಿರೋ ಗೊಂದಲಕ್ಕೆ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ಇದಕ್ಕೂ ಮುಂಚೆ ಸಿಕ್ಕಿರೋ ಸಾಕ್ಷಿನ ನೋಡಿ ವಿಕ್ಕಿನೇ ಕೊಲೆಗಾರ ಅಂತ ನಾನು ಹೇಳಿದ್ದು ನಿಜನೇ, ಆದರೆ ಅದು ಸುಳ್ಳು ಅಂತ ಸಾಬೀತು ಮಾಡೋಕ್ಕೆ ಇನ್ನೊಂದಿಷ್ಟು ಸಾಕ್ಷಿಗಳು ಸಿಕ್ಕಿದೆ. ಸಂಧ್ಯಾಳ ಕತೆ ಕಟ್ಟುಕತೆ ಅಲ್ಲ. ನಿಜವಾಗ್ಲೂ ಅವಳಿಗೆ ತೊಂದರೆ ಮಾಡಿದವರಿಗೆ, ಅವರನ್ನು ಕೊಲೆ ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅನ್ನೋದೇ ನನ್ನ ಹೋರಾಟ. ದಯವಿಟ್ಟು ನನಗೆ ಒಂದಿಷ್ಟು ವಾದ ಮಾಡೋಕ್ಕೆ, ವಿಚಾರಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಯುವರ್ ಆನರ್ ಅಂತಾಳೆ ಭಾರ್ಗವಿ. ಓಕೆ, ಯು ಮೇ ಪ್ರೊಸೀಡ್ ಅಂತಾರೆ ಜಡ್ಜ್. ಸತ್ಯವನ್ನೇ ಹೇಳುತ್ತೇನೆ ಅಂತ ಸಿತಾರ ಆಣೆ ಮಾಡ್ತಾರೆ. ಹೆಸರು ಅಂತಾಳೆ ಭಾರ್ಗವಿ. ಸಿತಾರ ಅಂತಾರೆ ಸಿತಾರ. ಸಿತಾರ ಅವರೇ, ಸಂಧ್ಯಾನ ಕೊಲೆ ಮಾಡಿದ್ರಿ ಹೇಳಿ. ಸಿತಾರ ಅವರೇ, ಸಂಧ್ಯಾನ ಯಾಕೆ ಕೊಲೆ ಮಾಡಿದ್ರಿ ಅಂತಾಳೆ ಭಾರ್ಗವಿ. ನಾನು ಯಾರನ್ನೂ ಕೊಲೆ ಮಾಡಿಲ್ಲ, ನನಗೇನು ಗೊತ್ತಿಲ್ಲ ಅಂತಾರೆ ಸಿತಾರ. ಮತ್ತೆ ಪೊಲೀಸ್ ಸ್ಟೇಷನಲ್ಲಿ ನೀವಾಗೆ ಆವೇಶದಲ್ಲಿ ಒಪ್ಕೊಂಡ್ಬಿಟ್ರಿ, ಇವಾಗ ಮಾತು ಬದಲಾಯಿಸ್ತಿದ್ದೀರಾ, ಯಾಕೆ ಕೋರ್ಟ್ನಲ್ಲಿದ್ದೀನಿ ಅಂತನಾ ಅಂತಾಳೆ ಭಾರ್ಗವಿ. ಇಲ್ಲ, ನಾನು ಯಾರನ್ನೂ ಕೊಲೆ ಮಾಡಿಲ್ಲ ಅಂತಾರೆ ಸಿತಾರ. ನಾನು ಹೇಳ್ತೀನಿ ಯುವರ್ ಆನರ್, ಮಗನ ಮೇಲಿರೋ ಕುರುಡು ಪ್ರೀತಿ, ಅವನಿಗೆ ಎಲ್ಲಿ ಶಿಕ್ಷೆ ಆಗುತ್ತೋ ಅನ್ನೋ ಭಯ, ಹೇಗಾದರೂ ಸರಿ ಈ ಒಂದು ಕೇಸನ್ನು ಮುಗಿಸ್ಬಿಡ್ಬೇಕು ಅನ್ನೋ ಆತುರದಲ್ಲಿ ಸಿತಾರ ಅವರು ಈ ಕೊಲೆಯನ್ನು ಮಾಡಿಸಿದ್ದಾರೆ ಅಂತಾಳೆ ಭಾರ್ಗವಿ. ಅಬ್ಜೆಕ್ಷನ್ ಮೈ ಲಾರ್ಡ್, ನನ್ನ ಕಕ್ಷಿದಾರರು ಮಾಡದೇ ಇರೋ ತಪ್ಪನ್ನು ಒಪ್ಕೋಬೇಕು ಅಂತ ಬಲವಂತ ಮಾಡ್ತಿದ್ದಾರೆ ಅಂತಾರೆ JP. ನೋಡಮ್ಮ, ನೀನು ಹಾಗೆಲ್ಲ ಬಲವಂತ ಮಾಡೋ ಹಾಗಿಲ್ಲ, ಅಬ್ಜೆಕ್ಷನ್ ಸಸ್ಟೈನ್ ಅಂತಾರೆ ಜಡ್ಜ್. ಥ್ಯಾಂಕ್ ಯು ಯುವರ್ ಆನರ್ ಅಂತಾರೆ JP. ಯುವರ್ ಆನರ್, ಶಂಕರ ಅನ್ನೋರನ್ನು ವಿಚಾರಣೆ ಮಾಡೋಕ್ಕೆ ಅನುಮತಿ ಕೊಡಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಿದ್ದೀನಿ ಅಂತಾಳೆ ಭಾರ್ಗವಿ. ಶಂಕರ ಅನ್ನೋರು ಕಟಕಟಲ್ಲಿ ಬಂದು ನಿಂತ್ಕೋತಾನೆ. ಅವನು ಭಗವದ್ಗೀತೆ ಮುಟ್ಟಿ ಆಣೆ ಮಾಡ್ತಾನೆ. ಹೇಳಿ ಶಂಕರ್ ಅಲಿಯಾಸ್ ಅಲ್ಲಿ ಶಂಕರ ಅವರೇ, ಇದೇ ತಾನೇ ನಿಮ್ಮ ಹೆಸರು ಅಂತಾಳೆ ಭಾರ್ಗವಿ. ಹೌದು ಮೇಡಮ್ ಅಂತಾನೆ ಶಂಕರ. ನೀವೇನು ಕೆಲಸ ಮಾಡೋದು ಅಂತಾಳೆ ಭಾರ್ಗವಿ. ಆಗ ಶಂಕರ ಆಚೆ ನೋಡ್ತಾನೆ. ಅಲ್ಲೇನು ನೋಡ್ತಿದ್ದೀರಾ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಂತಾಳೆ ಭಾರ್ಗವಿ. ಶಕ್ತಿ ಸರ್ ಪಾರ್ಟಿ ಆಫೀಸಲ್ಲಿ ಆಫೀಸರ್ ಬಾಯ್ ಅಂತಾನೆ ಶಂಕರ್. ಓ, ಅದಕ್ಕಿಂತ ಮೊದಲು ಅಂತಾಳೆ ಭಾರ್ಗವಿ. ಅದು ಮುಂಚೆ ನಾನೊಬ್ಬ ರೌಡಿ ಶೀಟರ್ ಮೇಡಮ್ ಅಂತಾನೆ ಶಂಕರ. ಮುಂಚೆ ಮಾತ್ರ ರೌಡಿ ಶೀಟರ್ ಆಗಿದ್ರಾ ಅಥವಾ ಈಗಲೂನಾ? ಯಾಕೆಂದರೆ ನಿಮ್ಮನ್ನು ನೋಡ್ತಿದ್ರೆ ಯಾವ ರೀತಿಲೂ ಆಫೀಸ್ ಬಾಯ್ ಥರ ಕಾಣ್ತಿಲ್ಲ ಅಂತಾಳೆ ಭಾರ್ಗವಿ. ಅಬ್ಜೆಕ್ಷನ್ ಮೈ ಲಾರ್ಡ್, ಒಬ್ಬರು ವೇಷಭೂಷಣ ನೋಡಿ ಅವ್ರ ವ್ಯಕ್ತಿತ್ವ ಅಳೆಯೋದು ತಪ್ಪು ಅಂತಾರೆ JP. ಹೌದು ಸರ್, ಅದಕ್ಕೆ ಇವ್ರ ವಿರುದ್ಧ ಇರೋ ದಾಖಲೆನ ಸಬ್ಮಿಟ್ ಮಾಡ್ತೀನಿ ಅಂತ ಭಾರ್ಗವಿ ದಾಖಲೆನ ಕೊಡ್ತಾಳೆ. ಅಬ್ಜೆಕ್ಷನ್ ಓವರ್ ರೂಲ್ಡ್ ಅಂತಾರೆ ಜಡ್ಜ್. JP ಕೂತ್ಕೋತಾರೆ. ಯುವರ್ ಆನರ್, ಈ ಶಂಕರ ಅನ್ನೋರು ಬಹಳ ಕೇಸಲ್ಲಿ ಮುಖ್ಯ ಆರೋಪಿ. 1-2-3 ಕೇಸಲ್ಲಿ ಜೈಲಿಗೂ ಹೋಗಿದ್ದಾರೆ. ಆದರೂ ಶಕ್ತಿ ಪ್ರಸಾದ್ ಅವರ ಮುಖ್ಯ ಬಲಗೈ ಬಂಟ, ಐ ಮೀನ್ ಆಫೀಸ್ ಬಾಯ್. ಇವರು ಶಕ್ತಿ ಪ್ರಸಾದ್ ಅವರ ಆಫೀಸ್ ಬಾಯ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಎಲ್ಲ ಕೇಸ್ಗಳಲ್ಲಿ ಇವರಿಗೆ ಶಿಕ್ಷೆ ಆಗೋದನ್ನು, ಇವರು ಅರೆಸ್ಟ್ ಆಗೋದನ್ನು ಅವ್ರು ತಪ್ಪಿಸಿದ್ದಾರೆ. ಇವರು ಈಗಲೂ ಶಕ್ತಿ ಪ್ರಸಾದ್ ಮಾತ್ರ ಪರವಾಗಿ ನಿಂತು ಅವರು ಮಾಡೋ ಎಲ್ಲ ಕೆಲಸದಲ್ಲೂ ಭಾಗಿಯಾಗಿದ್ದಾರೆ ಅಂತಾಳೆ ಭಾರ್ಗವಿ. ಅಬ್ಜೆಕ್ಷನ್ ಮೈ ಲಾರ್ಡ್, ಈತನಿಗೂ ಈ ಕೇಸ್ಗೂ ಯಾವ ಸಂಬಂಧನೂ ಇಲ್ಲ, ಆದರೂ ಇವರನ್ನು ಯಾಕೆ ವಿಚಾರಣೆ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅಂತಾರೆ JP. ಸಂಬಂಧ ಇದೆ ಯುವರ್ ಆನರ್, ನಮ್ಮ ಡಿಪೆಂಡೆಂಟ್ ಲಾಯರ್ ತುಂಬ ಆತರ ಪಡ್ತಿದ್ದಾರೆ. ನಾನು ಸೀದಾ ಪಾಯಿಂಟ್ಗೆ ಬರ್ತೀನಿ, ಅದಕ್ಕೆ ಸ್ವಲ್ಪ ಸಮಯಾವಕಾಶ ಕೊಡಬೇಕು ಅಂತಾಳೆ ಭಾರ್ಗವಿ. ನಂತರ ಬೃಂದಾ ಸಂಧ್ಯಾ ಜೊತೆ ಕೋರ್ಟ್ ಒಳಗಡೆ ಬರ್ತಾಳೆ. ಸಂಧ್ಯಾನ ನೋಡಿ ಭಾರ್ಗವಿ ಶಾಕ್ ಆಗ್ತಾಳೆ. ಆದರೆ ಸಂಧ್ಯಾ ಮಾತ್ರ, ನಾನು ಸಂಧ್ಯಾ ಅಲ್ಲ, ನಾನು ಸ್ಮಿತಾ ಅಂತ
ಕೋರ್ಟಲ್ಲಿ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.